ಹಲೋ ವಿದ್ಯಾರ್ಥಿ ವೀಕ್ಷಕರೇ, ಈಗಾಗಲೇ ನಾವು ಇರುವೆ ಪಯಣದ ಬಗ್ಗೆ ಓದಿ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಅದರ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಸರಳವಾಗಿವೆ. ಪ್ರಶ್ನೆ 1, ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ? ನಿಮಗೆ ಗೊತ್ತಲ್ಲ, ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ? ಇರುವೆ ಬಾಗಿಲ ಸಂದು, ಗೋಡೆ ಬಿರುಕು, ಬೆಲ್ಲದ ಡಬ್ಬ, ಹಿತ್ತಲು, ತಿಂಡಿ ಇರೋ ಹುಡುಗನ ಜೇಬು, ಹಾಲಿನ ಪಾತ್ರೆ, ಸುತ್ತಲೂ ಈ ಎಲ್ಲ ಊರುಗಳನ್ನು ಇರುವೆ ನೋಡ್ಕೊಂಡು ಬಂದಿದೆ. ಪ್ರಶ್ನೆ 2, ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ? ಈಗಾಗಲೇ ನೀವು ಓದಿದಿರಲ್ಲ, ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡ್ಕೊಂಡು ಹೋಗಿ ಬಂದಿದೆ. ಪ್ರಶ್ನೆ 3, ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ? ತಿಂಡಿ ಹುಡುಕೋದಕ್ಕೆ. ಉತ್ತರ ಏನಿದೆ? ಹುಡುಗನ ಜೇಬಿನತ್ತ ಇರುವೆ ತಿಂಡಿ ಹುಡುಕೋದಕ್ಕೆ ಅಥವಾ ತಿಂಡಿ ತಿನ್ನೋದಕ್ಕೆ ಹೋಗಿದ್ದು. ಪ್ರಶ್ನೆ 4, ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ? ಉತ್ತರ, ಹಾಲಿನ ಲೋಟವು ಇರುವೆಗೆ ಬಾವಿಯ ಹಾಗೆ ಕಾಣಿಸುತ್ತದೆ. ಪ್ರಶ್ನೆ 5, ಇರುವೆ ಯಾವುದನ್ನು ಬಂಡೆ, ಬೆಟ್ಟ ಎಂದು ಹೇಳುತ್ತಿದೆ? ಇರುವೆ ಸಕ್ಕರೆಯನ್ನು ಬಂಡೆ ಮತ್ತು ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ. ಪ್ರಶ್ನೆ 6, ಕಡೆಯದಾಗಿ, ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತವೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿರಿ. ಉತ್ತರ, ಇರುವೆ ಚಿಕ್ಕದಾಗಿದ್ದರಿಂದ ಅದರ ಕಣ್ಣಿಗೆ ಸಕ್ಕರೆ ಬಂಡೆಯ ಹಾಗೆ ಬೃಹತ್ತಾಗಿ ಕಾಣುತ್ತದೆ, ಹಾಗೆ ಬೆಲ್ಲ ಕೂಡ ಬೆಟ್ಟದ ಹಾಗೆ ಬೃಹತ್ತಾಗಿ ಕಾಣುತ್ತದೆ. ಇಷ್ಟೇ ಉತ್ತರ. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು.